ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನಿವತ್ತು ನಾಟಿ ಕೋಳಿ ಚಿಕನ್ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಸೂಪರಾಗಿ ಬಂದಿದೆ ರೆಸಿಪಿ ಮಾತ್ರ. ನೀವು ಒಂದ್ಸಲ ಟ್ರೈ ಮಾಡಿ. ನಾಟಿ ಕೋಳಿ ಒಳಗೆ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಈಗ ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ನೀವು ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 1 kg ಇನ್ನೂ ಜಾಸ್ತಿನೇ ಇದೆ ಚಿಕನ್ ತಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಅರಿಶಿಣ, ಖಾರದ ಪುಡಿ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ಅದಕ್ಕೆ ಮ್ಯಾರಿನೇಟ್ ಮಾಡೋಕ್ಕೆ ಮಾತ್ರ ಎಷ್ಟು ಬೇಕು ನೋಡಿ, ಉಪ್ಪು ಅಷ್ಟು ತಗೊಳ್ಳಿ, ಅಷ್ಟು ಸೇರಿಸ್ಕೊಂಡಿದ್ದೀನಿ. ಈಗ 1 ನಿಂಬೆಹಣ್ಣು ಈ ಥರ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಈಗ 2 ಸ್ಪೂನಷ್ಟು ಮೊಸರು ಸೇರಿಸ್ಕೊತಾ ಇದ್ದೀನಿ. ಮೊಸರು ಸೇರಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ಎಣ್ಣೆ, ಇದು ಕಬಾಬ್ ಮಾಡಿದ್ನಲ್ಲ, ಮಿಕ್ಕಿದ ಎಣ್ಣೆ ವೇಸ್ಟ್ ಆಗುತ್ತೆ ಅಂತ ಸೇರಿಸ್ಕೊತಾ ಇದ್ದೀನಿ. ಅದರಿಂದ ಇದು ಯೆಲ್ಲೋ ಕಲರ್ ಕಾಣಿಸ್ತಿದೆ. ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ, ಪುದೀನ ಇಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊತೀನಿ. ಈ ಥರ ಮ್ಯಾರಿನೇಟ್ ಮಾಡ್ಕೊಳ್ಳೋದ್ರಿಂದ ಚಿಕನ್ನು ಸಾಫ್ಟಾಗಿರುತ್ತೆ, ತಿನ್ನಬೇಕಾದ್ರೂ ಟೇಸ್ಟ್ ಇರುತ್ತೆ. ನಾಟಿ ಕೋಳಿ ಸಾಂಬಾರು ಮಾಡಿದ್ರು ಅಷ್ಟೇ ಟೇಸ್ಟ್ ಇರುತ್ತೆ, ಬಿರಿಯಾನಿ ಮಾಡಿದ್ರು ಅಷ್ಟೇ ಇದ್ರಾಗಿರುತ್ತೆ. ನಾವು ಆಲ್ಮೋಸ್ಟು ನಾಟಿ ಕೋಳಿ ಫ್ರೈ, ಸಾಂಬಾರು, ಸುಕ್ಕ ಆ ಥರ ಮಾಡ್ತೀವಿ. ಈ ಥರ ಒಂದು ಸಲ ಬಿರಿಯಾನಿ ಮಾಡಿ ನೋಡಿ. ಈಗ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಲಿ. ಇದು ನೋಡಿ, ನಾನೊಂದು 1/2 hour 1 hour ನಾನು ಬಿಟ್ಟಿದ್ದೆ ನಾನು. ಈಗ ಚೆನ್ನಾಗಿ ಇದಾಗಿದೆ. ಈಗ ಒಂದು ಕುಕ್ಕರ್ ತಗೊಂಡಿದ್ದೀನಿ. ಆ ಕುಕ್ಕರ್ಗೆ ನಾನು ಇದನ್ನು ಮಾಡಿ ಇಟ್ಕೊಂಡಿದ್ನಲ್ಲ, ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದನ್ನ ಸೇರಿಸ್ಕೊಂಡು 1-2 ಸೀಟಿ ಕೂಗಿಸ್ಕೊತೀನಿ. ಇಲ್ಲಿ ನಮ್ಮ ಬಾಸುಮತಿ ರೈಸು 2 ಗ್ಲಾಸ್ ತಗೊತಾ ಇದ್ದೀನಿ. ಒಂದು 1/2 hour ಮುಂಚೆಗೆ ನೆನೆಸಿಟ್ಕೊಳ್ಳೋಣ ಇದನ್ನು, ಬಾಸುಮತಿ ರೈಸ್ನ. ಈಗ ನೀರು ಇಟ್ಬಿಟ್ಟು ಕ್ಲೀನಾಗಿ ನಾನು ತೊಳೆದು ಇಟ್ಕೊತೀನಿ ಸೈಡಲ್ಲಿ. ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಮತ್ತು ತುಪ್ಪ 2 ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಸ್ಪೈಸಸ್ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಇದಾಗಲಿ. ಆಮೇಲೆ 1 ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೋಡಿ, ಈ ರೀತಿ ಫ್ರೈ ಮಾಡ್ಕೊತೀನಿ. ಈಗ ನಾವು ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಮ್ಯಾರಿನೇಟ್ ಮಾಡಬೇಕಾದ್ರೆ ಸೇರಿಸ್ಕೊಂಡಿದ್ವಿ. ನಿಮಗೆ ಖಾರ ನೋಡ್ಬಿಟ್ಟು ಸೇರಿಸ್ಕೊಳ್ಳಿ. ಈಗ ಹಸಿಮೆಣ್ಸಿನ್ಕಾಯಿ ಒಂದೇ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊತೀನಿ. ಈಗ ಸ್ವಲ್ಪ ಕೊತ್ತಂಬರಿ ಪುದೀನ ಜಾಸ್ತಿ ಹಾಕೋದ್ರಿಂದ ತಿನ್ನಬೇಕಾದ್ರೆ ಸಿಗುತ್ತೆ ಬಾಯಿಗೆ, ಟೇಸ್ಟು ಚೆನ್ನಾಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಸೂಪರಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿನ. ಈಗ 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ಬ್ಯಾಚುಲರ್ಗಳು ಈಸಿಯಾಗಿ ಮಾಡ್ಕೊಬೋದು, ರುಬ್ಬೋ ಅವಶ್ಯಕತೆ ಏನಿರಲ್ಲ. ನೀವು ಈ ರೀತಿ ಒಂದ್ಸಲ ಬ್ಯಾಚುಲರ್ಗಳು ಟ್ರೈ ಮಾಡಿ. ಈಗ ಇನ್ನೊಂದು ಪಾತ್ರೆ ಒಳಗೆ ನೀರು ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, ಪುದೀನ ಮತ್ತು ಕೊತ್ತಂಬರಿ, ರೈಸ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಈಗ ಧನಿಯಾ ಪುಡಿ, ಅರಿಶಿಣ, ಖಾರದ ಪುಡಿ ಮತ್ತು ಗರಂ ಮಸಾಲ ಇಷ್ಟು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನಾವು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಈ ಥರ ಮನೆ ಒಳಗೆ ಈಸಿಯಾಗಿ ಮಾಡ್ಕೊಬೋದು. ಟೇಸ್ಟ್ ಮಾತ್ರ ಸೂಪರಾಗಿದೆ. ಈಗ ನೋಡಿ, ನಾನು ಬೇಯಿಸಿ ಇಟ್ಕೊಂಡಿದ್ನಲ್ಲ ನಾಟಿ ಕೋಳಿ, ನಾವು ಫಸ್ಟೇ ಇದರೊಳಗೆ ಹಾಕೊಂಡ್ರೆ ಬೇಯಲ್ಲ ಅನ್ನೋ ಕಾರಣಕ್ಕೆ ನಾನು 2 ಸೀಟಿ ಕೂಗಿಸ್ಕೊಂಡು ಸೇರಿಸ್ಕೊತಾ ಇರೋದು. ಈ ರೀತಿ ಇವಾಗ ಇನ್ನು ಸ್ವಲ್ಪ ಫ್ರೈ ಆಗಲಿ ಇದು ಚೆನ್ನಾಗೆ. ಈಗ ನೀರು ಮೆಳ್ತಾ ಇದೆ, ಅಕ್ಕಿ ಸೇರಿಸ್ಕೊತೀನಿ. ನಾನು ನೆನೆಸಿಟ್ಕೊಂಡಿದ್ದೆ ಬಾಸುಮತಿ ರೈಸ್ನ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಒಂದು 70% ಬೆಂದಿದೆ. ಇದು ಸಾಕು, 70% ಬೆಂದರೆ. ಈಗ ನಾವು ಇದು ಮಾಡ್ಕೊಂಡಿದ್ವಲ್ಲ, ಆ ಪಾತ್ರೆಗೆ ಚಿಕನ್ ಸೇರಿಸ್ಕೊತಾ ಇದ್ದೀನಿ ಅಕ್ಕಿನ. ಈಸಿ, ತುಂಬ ಕಷ್ಟ ಅಂತ ಏನು ಅನಿಸಲ್ಲ, ಈಸಿಯಾಗಿ ಮಾಡ್ಕೊಬೋದು ಆರಾಮಾಗಿ. ಬ್ಯಾಚುಲರ್ಸ್ಗಳು ಸಂಡೇ ಇದ್ದಾಗ ಮೇಲೆ ಸ್ವಲ್ಪ ಫ್ರೈಡ್ ಆನಿಯನ್ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನೂ ಸೇರಿಸ್ಕೊತಿದ್ದೀನಿ. ಮೇಲೆ ತುಪ್ಪ ಆಗಲಿ ಅಥವಾ ಕಲರ್ ಆಗಲಿ, ನಿಮಗೆ ಕಲರ್ ಬೇಡ ಅಂದರೆ
ತುಪ್ಪ ಸೇರಿಸ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಫುಡ್ ಕಲರ್ ಸೇರಿಸ್ಕೊತಾ ಇದ್ದೀನಿ. ಈಗ ದಮ್ ಕಟ್ಬಿಟ್ಟು ಬಿಡ್ತೀನಿ. ನೋಡಿ, ಕರೆಕ್ಟಾಗಿ ಒಂದು 10 ನಿಮಿಷ ಬಿಟ್ಟರೆ ರೈಸ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ನೀವು ಒಂದು ಸಲ ಟ್ರೈ ಮಾಡಿ, ನಿಜವಾಗ್ಲೂ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಈ ರೆಸಿಪಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.